ನಮಸ್ತೆ. 18/11/2025 ಮಂಗಳವಾರ, ಕೃಷ್ಣ ಪಕ್ಷ. ಇವತ್ತು ತ್ರಯೋದಶಿ ತಿಥಿ ಇದೆ. ಬೆಳಿಗ್ಗೆ 7 ಗಂಟೆ 12 ನಿಮಿಷ 13 ಸೆಕೆಂಡ್ವರೆಗೂ, ಆಮೇಲೆ ಚತುರ್ದಶಿ. ಇವತ್ತಿನ ನಕ್ಷತ್ರ ಸ್ವಾತಿ. ದಿನ ಪೂರ್ತಿ ಸ್ವಾತಿ ನಕ್ಷತ್ರವೇ. ಹಾಗಾಗಿ ಇವತ್ತು ಒಂದೇ ನಕ್ಷತ್ರ, ಏಕ ನಕ್ಷತ್ರ, ಶುಭವಾಗಿದೆ. ಬೇರೆ ಏನು ತೊಂದರೆಗಳು ಅಂತಂದರೆ ಮಂಗಳವಾರ, ಕೃಷ್ಣ ಪಕ್ಷ ಇದು ಎರಡು ಬಿಟ್ಟರೆ ಹೆಚ್ಚಿನ ದೋಷಗಳಿಲ್ಲ. ಅದೇ ಥರ ಇವತ್ತಿನ ನಕ್ಷತ್ರ ಪ್ರಕಾರ ಅಂದರೆ 6 ಗಂಟೆ 20 ನಿಮಿಷದ ಮೇಲೆ ಸ್ವಾತಿ ನಕ್ಷತ್ರ ಪ್ರಾರಂಭವಾಗಿತ್ತು. ಅದರಲ್ಲೂ ಈ ಸ್ವಾತಿ ನಕ್ಷತ್ರದಲ್ಲಿ 4 ಪಾದಗಳಿದೆ. ಇದೆಲ್ಲವೂ ತುಲಾರಾಶಿಯಲ್ಲಿ. 11 ಗಂಟೆ 45 ನಿಮಿಷದವರೆಗೂ ಒಂದು ಪಾರ್ಟ್, ಸಂಜೆ 6:30ವರೆಗೂ ಎರಡನೇ ಪಾದ, ರಾತ್ರಿ 1:14ವರೆಗೂ ಮೂರನೇ ಪಾದ. ಅದಾದ ಮೇಲೆ ಅಂದರೆ ಸ್ವಾತಿ ನಕ್ಷತ್ರದ 4ನೇ ಪಾದ ಅಂತಂದರೆ ಅಲ್ಲಿಂದ ಬೆಳಗಿನ ಜಾವವರೆಗಿದೆ. ಇವತ್ತಿನ ದಿನದಲ್ಲಿ ಅಶುಭ ಸಮಯಗಳು, ಶುಭ ಸಮಯಗಳು ಅಂತ ನೋಡೋಣ. ಈ ಶುಭ ಸಮಯಗಳಲ್ಲಿ ನಾವು ಕೊಡುವ ಸಮಯಗಳು ಖಂಡಿತವಾಗಿಯೂ ಉಪಯೋಗ ಆಗುತ್ತೆ. 6:20ರಿಂದ 7:10, 8:29ರಿಂದ 8:36, 10:40ರಿಂದ 11:17, ಮಧ್ಯಾಹ್ನ 1:16ರಿಂದ 2:44, ಸಂಜೆ 4:26ರಿಂದ ರಾತ್ರಿ 8:55 ಮತ್ತು 10:33 ರಾತ್ರಿಯಿಂದ ಬೆಳಗಿನ ಜಾವದವರೆಗೂ. ನಾವು ಹೇಳಿದಂತೆ ಇದರಲ್ಲಿ ದೋಷ ಏನು ಅಂತಂದರೆ, ಒಂದು ಮಂಗಳವಾರ, ಎರಡನೇದಾಗಿ ಕರಗುವ ಚಂದ್ರ. ಇದು ಬಿಟ್ಟರೆ ಬೇರೆ ರೀತಿಯಾದ ದೋಷಗಳಿಲ್ಲ. ಏನಂತಂದರೆ ಅಮಾವಾಸ್ಯೆಯನ್ನು ಮುಂದಿಟ್ಕೊಂಡು ಯಾವ ಕಾರ್ಯಗಳನ್ನ ಮಾಡುವಂತಿಲ್ಲ. ಆದ್ದರಿಂದಾಗಿ ಶುಭವಲ್ಲ ಅಂತ ಹೇಳ್ಬೋದು. ಇವತ್ತು ಮೀನರಾಶಿಯವರಿಗೆ ಚಂದ್ರಾಷ್ಟಮ ಉಂಟು ದಿನ ಪೂರ್ತಿ. ಬೆಳಿಗ್ಗೆ 7:12ರಿಂದ 8:27ವರೆಗೂ ಮೃತ್ಯು ಪಂಚಕ, 8:38ರಿಂದ 9:24ವರೆಗೂ ದುರ್ಮುಹೂರ್ತ. ಇನ್ನು ದುರ್ಮುಹೂರ್ತ ಮುಗಿದಿಲ್ಲ, ಅಷ್ಟರಲ್ಲೇ 9:12ರಿಂದ 10:38ವರೆಗೂ ಯಮಕಂಡ ಕಾಲವಿದೆ. ಹಂಗಾಗಿ ಡಬಲ್ ಆಗಿ ಸೇರುತ್ತದೆ. 11:19ರಿಂದ ಮಧ್ಯಾಹ್ನ 1:07ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಮಧ್ಯಾಹ್ನ 12:28ನ ಮೇಲೆ 1:14ವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 2:46ನ ಮೇಲೆ 3:32ವರೆಗೂ ಒಂದು ದುರ್ಮುಹೂರ್ತ. ಈ ದುರ್ಮುಹೂರ್ತ ಮುಗಿಯೋಷ್ಟರಲ್ಲಿ ಇದರಲ್ಲಿ ರಾಹು ಕಾಲವು ಸೇರಿಕೊಳ್ತದೆ. ಮಧ್ಯಾಹ್ನ 2:57ರಿಂದ 4:24ವರೆಗೂ ರಾಹು ಕಾಲವಿದೆ. ಮತ್ತು ರಾತ್ರಿ 8:57ರಿಂದ 10:31ವರೆಗೂ ವಿಷಕಾಲ. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಎಮರ್ಜೆನ್ಸಿ ಕಾರ್ಯಗಳನ್ನ ನಾವು ಕೊಟ್ಟಿರುವಂಥ 100% ಒಳ್ಳೆಯ ಸಮಯದಲ್ಲಿ ಮಾಡಿಕೊಳ್ಳಿ. ಆಸ್ಪತ್ರೆ ಕಾರ್ಯಗಳು, ಸರ್ಕಾರಿ ಕಾರ್ಯಗಳು, ಕೋರ್ಟ್ ಆರ್ಡರ್ ಇದನ್ನು ಮೀರೋಕ್ಕಾಗೋದಿಲ್ಲ. ಆದ್ದರಿಂದ ಇಂಥ ಕಾರ್ಯಗಳನ್ನು ಕೊಟ್ಟಿರುವಂಥ ಶುಭ ಸಮಯಗಳಲ್ಲಿ ಪ್ರಾರಂಭ ಮಾಡಿಕೊಳ್ಳಿ. ಅಂದರೆ ಅಟೆಂಡ್ ಆಗಿ ದೋಷಗಳು ಕಡಿಮೆ ಆಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.